ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಈ ಚಳಿಗಾಲಕ್ಕೂ ಇದಕ್ಕೂ ಒಂದು ಒಳ್ಳೆ ದಿಢೀರ್ ಚಕ್ಲಿ ಮಾಡ್ಕೊಳ್ತೀನಿ ನಾನು. ಅದು ನಾನು ಟ್ರಿಪ್ಪಿಗೆ ಹೋಗ್ತಾಯಿದ್ದೆ. ಟ್ರಿಪ್ ಅಂದರೆ ಒನ್ ಡೇ ಟ್ರಿಪ್ಪು. ಇಲ್ಲೇ ಮೈಸೂರಿಗೆ ಹೋಗ್ತಾಯಿದ್ವಿ, ಚಾಮುಂಡೇಶ್ವರಿಗೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಚಕ್ಲಿ ಮಾಡ್ಕೊಂಬ ಮಮತಾ ಅಂತಿದ್ರು. ಹಾಗಾಗಿ ದಿಢೀರಾಗಿ ಎಮರ್ಜೆನ್ಸಿಗೆ ಮಾಡಿದ್ದಿದ್ದು. ಒಂದು 10-15 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಈಗ ನೋಡಿ, ಒಂದು 3 ಲೋಟ ಅಕ್ಕಿ ಹಿಟ್ಟು ತೊಗೊತೀನಿ. ಇದಕ್ಕೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಪ್ರತಿ ವಿಡಿಯೋನು ಬಂದು ತಲುಪುತ್ತೆ. ಹಾಗೇ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೇನು ಅನ್ನಿಸ್ತು ನಾನು ಮಾಡಿದ ಚಕ್ಲಿ, ನೀವು ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನನಗೆ ಎಲ್ಲ ಗೊತ್ತಾಗುತ್ತೆ ನನಗೆ. ನೋಡಿ, 3 ಲೋಟ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದಕ್ಕೆ 1 ಲೋಟ ಹುರ್ಗಡ್ಲೆ ಹಿಟ್ಟು ಹಾಕಬೇಕು. ಫುಲ್ ಅದೇ 1 ಲೋಟದಿಂದನೇ ನಾವು ಯಾವಾಗಲೂ ಅಷ್ಟೇ, ನೀವು ಯಾವುದಾದ್ರೂ ಲೋಟ ತೊಗೊಳ್ಳಿ, 3 ಲೋಟಕ್ಕೆ 1 ಲೋಟ ಹುರ್ಗಡ್ಲೆ ಹಿಟ್ಟು ಹಾಕಬೇಕು. ತುಂಬ ಚೆನ್ನಾಗಿ ಆಗ್ತೈತೆ, ತುಂಬ ಹಗೂರಾಗಿ ಬರ್ತೈತೆ. ಅಂದರೆ ಇದು ರೌಂಡ್ ಏನು ಬರೋಲ್ಲ ಇದು. ಯಾಕಂದರೆ ಸ್ವಲ್ಪ ತುಂಬ ಗರಿಯಾಗಿ ಬರೋದ್ರಿಂದ ಅಷ್ಟು ರೌಂಡಾಗಿ ಬರೋದಿಲ್ಲ ಇದು. ಇದಕ್ಕೆ ಸ್ವಲ್ಪ ಜೀರಿಗೆ, ಎಳ್ಳು, ಉಪ್ಪು, ತುಂಬ ಈ ಚಳಿಗಾಲಕ್ಕೆ ಒಂಥರ ಸಾಯಂಕಾಲ ಟೈಮ್ 1-2 ತಿಂದುಬಿಟ್ಟು ಕಾಫಿ ಕುಡಿದ್ಬಿಟ್ರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಸ್ವಲ್ಪ ನಾನು ಎಳ್ಳು ಜೀರಿಗೆ ಹಾಕೋದು ಜಾಸ್ತಿನೇ. ಅದರಲ್ಲಿ ಇದು ಎಣ್ಣೆ ತಿಂತಾ ಇರ್ತೀವಲ್ವ, ಜೀರಿಗೆ ಅದು ಹಾಕಿಬಿಟ್ರೆ ಸ್ವಲ್ಪ ಇದು ಕಡಿಮೆ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ವಾಯು ಥರ ಆಗೋದೂ ಕಂಟ್ರೋಲ್ ಆಗುತ್ತೆ. ನೋಡಿ, ಇಷ್ಟು ಸಾಕು ಸೋಡಾ ಪುಡಿ. ತುಂಬ ಹಗರು ಬರುತ್ತೆ ಆ ಥರ ಹಾಕಿದರೆ. ಒಂದು ದೊಡ್ಡ ಸ್ಪೂನಿಂದ 1-2 ಸ್ಪೂನು ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಕಾಯೋಕ್ಕೆ. ಸ್ವಲ್ಪ ಇಂಗು ಹಾಕಿಬಿಡೋಣ. ಇದನ್ನು ವಾಯೇನು ಇದು ಬರಲ್ಲ ಇದನ್ನು ತಿಂದರೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾತಿದೆ. ದೊಡ್ಡದೊಂದು ಹಿಡಿ ಕರಿಬೇವು ಹಾಕಿಬಿಡ್ಬೇಕು, ಹಸಿ ಕರಿಬೇವನ್ನೇ ಚೆನ್ನಾಗಿ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಗರಿ ಥರ ಬೇಯಬೇಕು. ಆದಮೇಲೆ ಅದನ್ನು, ಈ ಹಿಟ್ಟನ್ನು ಇದನ್ನು ಮಾಡ್ಕೊಂಡು ಹಾಕ್ಕೊಂಬಿಡ್ಬೇಕು ಅದನ್ನು. ನೋಡಿ, ಇವಾಗ ಚೆನ್ನಾಗಿ ಇದಾಗಿದೆ ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಹಿಟ್ಟಿಗೆ. ಅದು ಹಾಕಿದ್ದು ಯಾಕೋ ವಿಡಿಯೋ ಮಿಸ್ ಆಗೈತೆ, ನನಗೂ ಗೊತ್ತಾಗಿಲ್ಲ, ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಎಣ್ಣೆಯಲ್ಲಿ ಇದು ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಲಿಂದನೇ. ಅದೆಲ್ಲ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಅದು ಎಷ್ಟು ಮಿಕ್ಸ್ ಮಾಡ್ತೀವೋ ಅದೇ ಒಡ್ಕೊಂಡು ಹೋಗ್ಬಿಡ್ತೈತಿ. ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅಜ್ವಾನ, ಅವೆಲ್ಲ ಮೊದಲೇ ಹಾಕಿಬಿಟ್ರೆ ಅಜ್ವಾನ ಅದೆಲ್ಲ ಕೈಗೆ ಅಂಟ್ಕೊಳ್ಳುತ್ತಂತೆ. ಆಮೇಲೆ ಹಾಕಿದ್ದೀನಿ ನೋಡಿ. ಅದನ್ನೆಲ್ಲ ಇದಾದಮೇಲೆ ಸ್ವಲ್ಪ ಈ ಥರ ತಿಕ್ಕಿದ್ನೆಲ್ಲ ಕೈ ಹಿಂಗೆ ಇದನ್ನು ಮಾಡಿ ಆ ಥರ ಒಂದು 5-10 ನಿಮಿಷ ತಿಕ್ಕಬೇಕು. ಅಂದರೆ ಅದೇ ಹಗುರು ಬರೋದು ಹಿಟ್ಟು. ನೋಡಿ, ಈ ಥರ ಅದನ್ನ ಹಿಂಗೆ ಚಪಾತಿ ಹಿಟ್ಟು ನಾದ್ದಂಗೆ ನಾದಬಾರ್ದು. ಸುಮ್ಮನೆ ಒಂದಿಷ್ಟು ಹಿಂಗೆ ಹಿಟ್ಟು ಹಾಕಿ ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು, ಭಾಳ ಮೆತ್ತಗೆ ಮಾಡ್ಕೋಬಾರ್ದು. ಆಮೇಲೆ ಎಲ್ಲ ಹಿಟ್ಟು ಒಂದೇ ಸಲ ಕಲಸಿಟ್ಕೋಬಾರ್ದು. ಒಂದೊಂದೇ ಒಬ್ಬೆ ಮಾತ್ರ ಕಲಿಸ್ಕೋಬೇಕು. ನೋಡಿ, ಈಗ ಅದನ್ನು ಚಕ್ಲಿ ಒರಳಿಗೆ ಹಾಕಿಬಿಡೋಣ. ನೋಡಿ, ಎಷ್ಟು ಗಟ್ಟಿಯಾಗಿದೆ ಅದು ಹಿಟ್ಟು. ನಾನು ಡೈರೆಕ್ಟ್ ಅದರಲ್ಲೇ ಎಣ್ಣೆನಲ್ಲೇ ಬಿಟ್ಬಿಡ್ತೀನಿ. ಅದು ಸ್ವಲ್ಪ ಅದೇ ಹೇಳ್ತೀನಲ್ಲ, ನಾನು ಇದು ಮಾಡಲ್ಲ, ಅದನ್ನು ರೌಂಡ್ ಮಾಡೋಕ್ಕಿದ್ದು ಇದಾಗಲ್ಲ. ರೌಂಡ್ ಮಾಡೋ ಚಕ್ಲಿ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದನ್ನು ಡೈರೆಕ್ಟಾಗಿ ಎಣ್ಣೆನಲ್ಲೇ ಬಿಟ್ಕೊಂಡು ಹೋಗ್ಬಿಡ್ಬೇಕು. ಅವಾಗ ಅದಾಗೆ ಕಟ್ಟಾಗಿ ಬಿದ್ದುಬಿಡ್ತೈತೆ. ಅದೇ ಸಾಕು ನಮಗೆ. ನೋಡಿ, ಅದೇ ಕಟ್ಟಾಗಿಬಿಡುತ್ತೆ ಆ ಥರ. ಅಷ್ಟಾಗಿಬಿಟ್ರೆ ಸಾಕು ನಮಗೆ. ಫುಲ್ ಈ ಥರ ಎಲ್ಲ ಅದು ಒರಳಂದಿರೋದು ಎಲ್ಲನೂ ಒತ್ತಿ ಬಿಡಬೇಕು. ಅದು ಚೆನ್ನಾಗಿ ಇದಾಗುತ್ತೆ. ಈ ನೊರೆ ಏನು ಬರ್ತಾಯಿತ್ತಲ್ಲ, ಅದು ನೊರೆ ಹೋಗೋವರೆಗೂ ಫ್ರೈ ಆಗಬೇಕಿದು, ಡೀಪ್ ಫ್ರೈ ಆಗಬೇಕು. ಅಂದರೆ ಚೆನ್ನಾಗಿ ಬರ್ತೈತೆ, ತುಂಬ ಟೇಸ್ಟಿಯಾಗಿರುತ್ತೆ ಚಕ್ಲಿ ಮಾತ್ರ. ನೀವು ಒಂದು ಸಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಸ್ವಲ್ಪ ಇನ್ನೂ ಕೆಂಪು ಬೇಕಂದರೆ ಕೆಂಪು ಮಾಡ್ಬೋದು, ಖಾರ ಪುಡಿ ಬೇಕಂದರೆ ಹಾಕ್ಕೋಬೋದು. ನಾನು ಖಾರ ಪುಡಿ ಎಲ್ಲ ಎಣ್ಣೆಯಲ್ಲಿ ಇಳಿತೈತೆ ಅಂತ ಹಾಕೋದಿಲ್ಲ. ಅದಕ್ಕೆ ಒಂಚೂರು ಮೆಣಸಿನ ಪುಡಿ ಹಾಕಿದ್ದೀನಿ. ಅದು ಆ ಟೇಸ್ಟೇ ಸಾಕು ಇದಕ್ಕೆ, ತುಂಬ ರುಚಿಯಾಗಿರುತ್ತೆ ಅವಾಗ. ಎಲ್ಲರೂ ಖಾರ ಪುಡಿ ಹಾಕಿ ಮಾಡಿರ್ತಾರೆ. ಈ ಥರ ಒಂದು ಸಲ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದೆಲ್ಲ ನೊರೆ ಎಲ್ಲ ಹೋಗೈತಿ. ಇವಾಗ ಅದೆಲ್ಲ ತೊಗೊಂಬಿಡೋಣ. ಅದು ಸ್ವಲ್ಪ ಪುಡಿಯಾಗೇ ಬರುತ್ತೆ ಅದು ಎತ್ತಬೇಕಾದ್ರೂ. ಆಮೇಲೆ ಮನೆಯಲ್ಲೇ ಬೀಸಿ ಮಾಡ್ತಿದ್ದೆ ನಾನು. ಇವತ್ತು ಅರ್ಜೆಂಟಾಗಿ ಮಾಡೋದ್ರಿಂದ ಹೊರಗಡೆಯಿಂದನೇ ತಂದು ಮಾಡ್ತಾಯಿದ್ದೀನಿ. ಅದು ಅಕ್ಕಿ ಹಿಟ್ಟಿನ ಮೇಲೂ ಡಿಪೆಂಡ್ ಆಗುತ್ತೆ. ಒಂದೊಂದು ಚಕ್ಲಿ ಫುಲ್ ಪುಡಿ ಆಗಿಬಿಡ್ತೈತಿ. ಅದಕ್ಕೆ ನೋಡಿ ಮಾಡ್ಕೋಬೇಕು. ನೋಡಿ, ಚಕ್ಲಿ ರೆಡಿಯಾಗಿದೆ ಇವಾಗ.
ಹಿಂಗೆ ಇದನ್ನು ಪ್ಲೇಟಲ್ಲಿ ಹಾಕಿ ಹಾಕಿ ಕೊಡ್ಬೋದು. ನೋಡಿದ್ದಕ್ಕೆ ಧನ್ಯವಾದಗಳು.